थोड़ा पीछे लो। ठीक है, आता हूँ भैया, घर पे है। से निकल रहे हैं भाई, तुम सामने हो। नहीं तो ऊपर जाओ थोड़ा। अस्सलाम वालेकुम रहमतुल्लाहि बरकातहू। एल्लोरिगु नमस्कार। आज जो है हमारे गुलबर्गा एमपी श्रीमान राधा कृष्णा दड़मनी साहब का जन्मदिन के मौके पर हम जेम्स हॉस्पिटल में जो है फ्रूट डिस्ट्रीब्यूट किए हैं। उनके जन्मदिन के मौके पर जो पेशेंट्स, जो ज़रूरतमंद पेशेंट्स हैं, उनको फ्रूट्स और ब्रेड वगैरह दिए हुए हैं हम। और अल्लाह ताला से दुआ करते हैं कि हमारे आर के साहब को जो है उनको सेहत दे, वेल दे, और ऐसे ही गुलबर्गा डिस्ट्रिक्ट के लोगों की खिदमत करने का उनको कामयाबी दे। और अल्हम्दुलिल्लाह हमारे आर के साहब, हमारे राधा कृष्णा दड़मनी साहब हमेशा भी पब्लिक के बीच में रह के काम कर रहे हैं। हम अल्लाह ताला से दुआ करते हैं कि अल्लाह ताला और पब्लिक का काम करेंगे, उनकी दुआ करते हैं। और हमारे आर के साहब को जन्मदिन की मुबारकबाद देते हैं। शुक्रिया। ಇಂದು ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ರಾಧಾಕೃಷ್ಣ ದೊಡ್ಡಮನಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಜಿಮ್ಸ್ ಹಾಸ್ಪಿಟಲಲ್ಲಿ ಎಲ್ಲ ಒಂದು ಏನು ಹಾಸ್ಪಿಟಲಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ಎಲ್ಲ ಕೊಡುವುದರ ಮುಖಾಂತರ ಇವತ್ತು ಹುಟ್ಟುಹಬ್ಬವನ್ನು ಶಕೀಲ್ ಸರಡಿ ಅವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು. ಆರ್ ಕೆ ಸಾಹೇಬರು ಯಾವ ರೀತಿಯಪ್ಪ ಅಂದರೆ ಅವರೊಂದು ಜನರ ಕಷ್ಟ ಅಂತ ಬಂದಾಗ ಎದ್ದು ನಿಂತು ಫಸ್ಟ್ ವ್ಯಕ್ತಿ, ಅವರು ಯಾವುದೇ ಅಧಿಕಾರಿ ಇರಲಾರದೆ ಕೂಡ ಭಾಳ ಜನರ ಸೇವೆ ಮಾಡಿದ್ದಾರೆ. ಇವತ್ತಿನ ದಿವಸ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ MP ಯನ್ನು ಸೋಲಿಸಿ ಮತ್ತು ಅವರು ಇವತ್ತಿನ ದಿವಸ ಈ ಒಂದು ಜಿಲ್ಲೆಯಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರಾಧಾಕೃಷ್ಣ ಸಾಹೇಬ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂದ್ರೆ ಎಲ್ಲ ಜನರ ಮನಸ್ಸಿನಲ್ಲಿ ಅವರ ಒಂದು ಹೆಸರು ಮೂಡಿಸುವಂಥ ಕೆಲಸ ಅವರು ಒಂದು 40-50 ವರ್ಷಗಳಿಂದ ರಾಜಕೀಯ ಮಾಡ್ಕೊತಾ ಬಂದಿದ್ದಾರೆ. ಮತ್ತು ಅವರೊಂದು ಶಿಕ್ಷಣ ಪ್ರೇಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಯಾವುದೇ ರೀತಿ ಶಿಕ್ಷಣದಲ್ಲಿ ಇರ್ಬೋದು, ಅವರು ಕೂಡ ಉನ್ನತ ಒಂದು ಹುದ್ದೆಯಲ್ಲಿದ್ದಾರೆ ಅವರು. ಅದಕ್ಕೆ ಅವರಿಗೆ ನಾವು ಇನ್ನಷ್ಟು ಆರೋಗ್ಯ ಸಿಗಲಿ, ಆರೋಗ್ಯ ಭಾಗ್ಯ ದೇವರು ಭಗವಂತ ಅವ್ರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇನ್ನೊಂದು ಬಾರಿ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕಲಬುರಗಿ ಜಿಲ್ಲೆಯ ಜನಪ್ರಿಯ ನಾಯಕರಾಗಿರುವ, ಲೋಕಸಭೆ ಸದಸ್ಯರಾಗಿರುವ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರ 64ನೇ ಹುಟ್ಟುಹಬ್ಬದ ಪ್ರಯುಕ್ತ ಗುಲ್ಬರ್ಗ ಜಿಲ್ಲೆಯ ಯುವ ಅಧ್ಯಕ್ಷರಾಗಿರುವ ಶಕೀಲ್ ಸರಡಿ ಅವರ ನೇತೃತ್ವದಲ್ಲಿ ಇವತ್ತು ಜೇಮ್ಸ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇವತ್ತು ಹಣ್ಣು ಹಂಪಲು ನೀಡುವುದರ ಮೂಲಕ ಅವ್ರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದಾರೆ. ಆಚರಣೆ ಮಾಡಿರ್ತಕ್ಕಂಥ ಅಧ್ಯಕ್ಷರವರಿಗೆ ಮತ್ತು ಅವರೆಲ್ಲ ಟೀಮಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೀನಿ. ಇವತ್ತು ಆರ್ ಕೆ ಸಾಹೇಬರು ಮುಂಚೆ ಅಧಿಕಾರಿ ಇಲ್ಲಾರ್ದ ಮುಂಚೆನೂ ಕೂಡ ಯುವಕರಿಗೆ ಉದ್ಯೋಗ ನೀಡೋದಾಗಲಿ, ಯುವಕರಿಗೆ ಶಿಕ್ಷಣ ಹೆಲ್ಪ್ ಮಾಡೋದಾಗಲಿ, ರೈತರಿಗಾಗಲಿ, ಕೂಲಿ ಕಾರ್ಮಿಕರಿಗಾಗಲಿ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡ್ತಕ್ಕಂಥ ವ್ಯಕ್ತಿ ಅವರು. ಇವತ್ತು MP ಆಗಿ ಹೊರಹೊಮ್ಮಿದ್ದಾರೆ. ಇವತ್ತು ಇನ್ನಷ್ಟು ಶಕ್ತಿ ಅವರಿಗೆ ಜನರ ಸೇವೆ ಮಾಡಲಿಕ್ಕೆ ಆ ದೇವರು ಅವರಿಗೆ ಶಕ್ತಿ ಕೊಡಲಿ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಅವರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ.